ಗಳಾಗಿವಿ. ದೇವರುಗಳಿಗೆ ಮೋಸ ಮಾಡಿ, ದೇವರುಗಳಿಗೆ ಅನ್ಯಾಯ ಮಾಡಿ, ನಾವು ಭಗವಂತನಿಗೆ ಕೊಟ್ಟಿರ್ತಕ್ಕಂಥ ವಚನವನ್ನು ಮೀರಿ ನಾವು ಬದುಕು ಅನ್ನತಕ್ಕಂಥ ಕಳೀಲಿಕ್ಕತ್ತೀವಲ್ಲ, ಹಿಂಗೆ ಜೀವನ ಅನ್ನತಕ್ಕಂಥ ಕಳೆದ್ರೆ ನಾವು ಯಾರೂ ಶರಣರಾಗಕ್ಕಾಗಂಗಿಲ್ಲ, ನಾವು ಯಾರೂ ಮಹಾತ್ಮರಾಗಲಿಕ್ಕೆಂದ ಆಗಂಗಿಲ್ಲ. ನಾನು ಅದಕ್ಕಾಗಿನಿಂದ ನಾನು ಪ್ರತಿನಿತ್ಯನೂ ಕೂಡ ನಿಮಗೆಂದ ಹೇಳಿದೆ, ನಾವು ಈ ಭೂಮಿ ಮೇಲಿಂದ ಎಲ್ಲ ಶರಣರಂಗ ನಾವು ಶರಣರಾಗಬೇಕಾಗಿತ್ತು ಅಂದ್ರೆ ನಾವೆಲ್ಲ ಮಹಾತ್ಮರಾಗಬೇಕು, ನಾವೆಲ್ಲ ಜ್ಞಾನಿಗಳಾಗಬೇಕು, ನಾವು ದೇವರಾಗಬೇಕಾಗಿತ್ತು ಅಂತಂದ್ರೆ ನಿಜಗುಣ ಶಿವಯೋಗಿಗಳ 5 ಮಾತುಗಳನ್ನು ನಮ್ಮ ಬದುಕಿನೊಳಗಿಂದ ಪಾಲನೆ ಮಾಡಬೇಕು ಅಂತನ್ನುವಂಥದ್ದನ್ನು ಹೇಳಿದೆ ನಾನು. ಹಾಗಾದರೆ ನಿಜಗುಣ ಶಿವಗಳ 1ನೇ ಮಾತು ಏನು ಒತ್ತುಕೊಂಡದ ಕೇಳಿದ್ರೆ, ಗುರುವಿನ ವಚನವನ್ನು ಪಾಲನೆ ಮಾಡಬೇಕು. ನಿನ್ನೆ ನಿಮಗೆಂದ ಗುರುವಿನ ಬಗ್ಗೆಂದ ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟಂದ ಹೇಳಿದ್ವಿ. ನಮ್ಮ ಜೀವನದ ಒಳಗೆ ನಾವು ಎಷ್ಟೇ ಶ್ರೀಮಂತರಾಗಿರಲಿ, ನಾವು ಎಷ್ಟೇ ದೊಡ್ಡವರಾಗಿರಲಿ, ನಾವು ಏನಾಗಿದ್ರು ಕೂಡ ನಮಗೆಲ್ಲ ಪ್ರಾರಂಭದೊಳಗೆ ಯಾರು ಬೇಕು ಅಂತಕೊಂಡಂದ ಕೇಳಿದ್ರೆ ಒಬ್ಬ ಸದ್ಗುರುನಾಥ ಇದ್ದಾಗ ಮಾತ್ರ ನಾವು ಒಂದು ಯಾವುದೇ ಶ್ರೀಮಂತರಾಗಿರಲಿ, ಎಂಥವರೇ ಆಗಿರಲಿ, ಆ ಶ್ರೀಮಂತಿಕೆಗೆ ಒಂದು ಬೆಲೆ ಬರಬೇಕಾಗಿತ್ತು ಅಂದ್ರೆ ಆ ಗುರುವಿನ ಆಶ್ರಯ ಅನ್ನತಕ್ಕಂಥದ್ದನ್ನು ಬೇಕು ಅವನಿಗೆ. ಸುಮ್ಮನೆ ನಿಮಗೆಂದ ತಿಳಿಯಂಗಿಂದ ನಾನು ಹೇಳಬೇಕಾಗಿತ್ತು ಅಂತಕೊಂಡಂದ್ರೆ, ನಮ್ಮಲ್ಲಿ ಒಬ್ಬ ಭಾಳ ದೊಡ್ಡ ಶ್ರೀಮಂತ, ಅವ ಎಟ್ರ ಮಟ್ಟಿಗೆಂದ ಶ್ರೀಮಂತ ಹತ್ತುಕೊಂಡ ಕೇಳಿದ್ರೆ ಸುಮಾರಿಂದ ಒಂದು 50 ಕೋಟಿ ರೂಪಾಯಿ ಖರ್ಚು ಮಾಡಿ ಅಂದ ಮನೆ ಕಟ್ಟಿದ್ದ. ಎಷ್ಟು ಕೋಟಿ? ಒಂದು 50 ಕೋಟಿ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟ್ಯಾನ. 8 ಅಂತಸ್ತಿಂದ ಮನೆ ಕಟ್ಟದ. ಮನೆಯಾಗಂದ ಹೆಂಡತಿಗೆಂದ ಕೇಳ್ದ, ಏನ ಆಗಲಿಂದ ಒಂದು 50 ಕೋಟಿ ರೂಪಾಯಿ ಈ ಮನೆಗೆಂದ ಕಟ್ಟಡಕ್ಕೆಂದ ಮುಟ್ಟ್ಯಾದ. ಈ ಎಲ್ಲ ಕಡೆ ನೀರಿನ ನಳದ ಪೈಪ್ಲೈನ್ ಮಾಡಬೇಕಲ್ಲ ಏನ್ರಿ, ಎಲ್ಲ ಕಡೆ ಕಿಚನ್ಕ್ಕೆ, ಬಾತ್ರೂಮ್ಗೆ, ಸಿಂಕ್ಗಳಿಗೆ, ಹಿಂಗೆ ಎಲ್ಲ ಕಡೆನೂ ಕೂಡ ಪ್ಲಂಬಿನ ಕೆಲಸ ಮಾಡಿಸ್ಬೇಕಲ್ಲ. ಹಾಗಾದ್ರೆ 50 ಕೋಟಿ ರೂಪಾಯಿ ಬರೀ ಕಟ್ಟಡಕ್ಕೆಂದ ಖರ್ಚು ಮಾಡೀನಿ, ಅದರೊಳಗಿಂದ ಪೈಪ್ ಎದ್ರದ್ದು ಹಾಕೋನು ಅಂತ ಹೆಂಡತಿ ಕೇಳ್ದ. ಪಾಪ ಹೆಂಡತಿ ಮುಗ್ಧ ಹೆಣ್ಮಗಳು ಏನಂದ್ಲು, ಅಲ್ಲ ಜಗತ್ತಿನೊಳಗೆ ಎಲ್ಲರೂ ಯಾವ ಪೈಪ್ ಹಾಕ್ತಾರೆ ಅದೇ ಪೈಪೇ ನೀ ಹಾಕಬೇಕಲ್ಲ. ಅವ ಅಂದ, ಸಾವ್ಕಾರ ಅಂತಾನ ಎಲ್ಲರೂ ಹಾಕಿದ ಪೈಪೇ ನಾ ಹಾಕಿದ್ರೆ ನನಗೆ ಅಷ್ಟು ಗೌರವ ಬರಂಗಿಲ್ಲ. ಯಾವಾಗ ಇವ ಶ್ರೀಮಂತ ತೀರ್ಮಾನ ತಗೋತಾನೆ 50 ಕೋಟಿ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿನ ಎತ್ತಿಕೊಂಡಂದಾಗ ಈ ನೀರಿನಿಂದ ಪೈಪ್ಲೈನ್ ಮಾಡಬೇಕಾಗಿತ್ತು ಅಂತಂದ್ರೆ, ಪ್ಲಂಬಿನ ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ಆ ಪೈಪ ಬೆಳ್ಳಿ ಪೈಪ್ ಕುಂದ್ರಿಸ್ಬೇಕು ಅಂದ. ನೋಡ್ರಿ, ನಮ್ಗೆ ಕಾಲಾಗ ಹಾಕೊಳಕ್ಕೆ ಚೈನಿಗೆ ಬೆಳ್ಳಿ ಸಿಗಲ್ದು. ಇಡೀ ಮನೆ ತುಂಬಾನು ಕೂಡ 10 ಅಂತಸ್ತಂದ ಬಿಲ್ಡಿಂಗ್ಕಿಂದ ಎಲ್ಲ ಕಡೆನೂ ಕೂಡ ಬೆಳ್ಳಿ ಪೈಪ್ಲೈನ್ ಮಾಡ್ದ. ಎಷ್ಟಿದ್ದಿರ್ಬೇಕ್ರಿ ಅವನು ಬಲ್ಲಿ ಬೆಳ್ಳಿ? ಇಡೀ ಮನೆ ತುಂಬಾನು ಕೂಡ ಬೆಳ್ಳಿ ಪೈಪ್ಲೈನ್ ಮಾಡ್ದ. ಪ್ಲಾಸ್ಟರ್ ಆಯಿತು, ಎಲ್ಲನೇ ಆಯಿತು. ಮತ್ತು ಪೈಪೇ ಬೆಳ್ಳಿದ ಕುಂದ್ರಿಸ್ಯಾನ ಹತ್ತಿಕೊಂಡಂದಾಗ ಏನ್ರಿ ಮುಂದೆ ಅದಕ್ಕೆ ನಳ ಅಂತೀರೇನ ತೋಟೆ ಅಂತೀರ? ಅದಕ್ಕೆ ಏನಂತಾರೆ? ಅದಕ್ಕೆ ನಳ. ಪೈಪನೇ ಬೆಳ್ಳಿದ ಕುಂದ್ರಿಸ್ಯಾನ ಹತ್ತಿಕೊಂಡಂದಾಗ ಇನ್ನು ನಳ ಯಾವ್ದ್ರಲ್ಲೇ ಕುಂದ್ರಿಸ್ಬೇಕು? ಅವ ಅಂತಾನೆ ಹೆಣ್ತಿಗೆ, ನೋಡು ಮನ್ಯಾಗಂದ ಪೈಪ್ಲೈನ್ನೇ ಬೆಳ್ಳಿದು ಮಾಡಿಸಿ ಎತ್ತಿಕೊಂಡಂದಾಗ ಅದಕ್ಕೆ ಯಾವ ನಳ ಕುಂದಿರ್ಸ್ಬೇಕು ಹತ್ತಿಕೊಂಡಂದ್ರೆ ಬಂಗಾರದ ನಳ ಕುಂದಿರ್ಸ್ಬೇಕಂದ. ಎಲ್ಲ ಕಡೆನೂ ಬಾತ್ರೂಮ್ ಹಿಡ್ಕೊಂಡು, ಸಿಂಕ್ಗಳು ಹಿಡ್ಕೊಂಡು, ಕಿಚನ್ಕ್ಕೆ ಎಲ್ಲ ಕಡೆ ಹಿಡ್ಕೊಂಡ ಎಲ್ಲ ಕಡೆನೂ ಬಂಗಾರದ ನಳಗಳನ್ನು ಕುಂದಿರ್ಸ್ಬೇಕು ಹತ್ಕೊಂಡ ವಿಚಾರ ಮಾಡ್ದ. ಎಲ್ಲ ಕಡೆನೂ ಕೂಡ ಬಂಗಾರದ ನಳವನ್ನೇ ಜೋಡಿಸ್ದ. ಆಶ್ಚರ್ಯ ನಿಮಗೆಂದ ಹೇಳ್ಬೇಕತ್ತಿಕೊಂಡಂದ್ರೆ, ಬೆಳ್ಳಿ ಪೈಪ್ ಕುಂದಿರ್ಸ್ಯಾನ, ಬಂಗಾರದ ನಳ ಕುಂದಿರ್ಸ್ಯಾನ, ಇಟ್ಟು 50 ಕೋಟಿ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟ್ಯಾನ. ಆದ್ರೆ ಮನಿ ಶಾಂತಿಗೆ, ಮನಿ ಉದ್ಘಾಟನಕ್ಕೆ ಗುರುಗಳು ಕರೆಸ್ಬೇಕು ಅನ್ನುವಂಥ ಭಾವನೆ ಇಲ್ಲ ಅವನ ಬಳಿ. ಕಲ್ಪನೆ ಇರಲಿ ಮಗ. ಇಟ್ಟೆಲ್ಲ ದೊಡ್ಡ ಮನಿ ಕಟ್ಟ್ಯಾನ. ನಾನು ಹೇಳಿದ್ನಲ್ಲಿ ಮಗ, ಬೆಳ್ಳಿ ಪೈಪ, ಬಂಗಾರದ ನಳ ಇದು ಎಲ್ಲವನ್ನು ಕೂಡ ಕುಂದಿರ್ಸ್ಯಾನ ಕರೆ. ಆದ್ರೆ ಆ ಮನಿ ಉದ್ಘಾಟನೆಗೆ ಗುರುಗಳನ್ನ ಕರೆಸ್ಬೇಕು ಅನ್ನುವಂಥ ಪರಿಜ್ಞಾನ ಇಲ್ಲ. ಇವತ್ತು ನಾನು ಅಪ್ಪಗಳು ಒಂದು ಕಡೆಗೆ ಹೋಗಿದ್ವಿ. ಭಾಳ ದೊಡ್ಡ ಶ್ರೀಮಂತರು. ಯಾವ ಗಾಡಿಗಳು ರೋಣಿಯಾಳ ಶ್ರೀಶೈಲ ಗೌಡ್ರ ಹತ್ತಿಕೊಂಡು ಹೋಗಿದ್ವಿ. ಇವತ್ತು ಅಪ್ಪಗಳು ನಮ್ಮ ಪಾತ್ಪೂಜೆ ಇಟ್ಕೊಂಡಿದ್ರು. ಸುಮಾರು ಒಂದು 5-6 ಕೋಟಿ ರೂಪಾಯಿ ಇದ್ದಿರ್ಬೇಕು ಅವೆಲ್ಲ ಗಾಡಿಗಳು. ಅಂದ್ರೆ ಎಲ್ಲ ಹೊಸ ತರಿಸ್ಯಾರ. ಅಟ್ಟು ಶ್ರೀಮಂತಿಗೆ ಇದ್ರು ಅಟ್ಟೆಲ್ಲ ಕೋಟಿಗಟ್ಟಲೆ
ಕೋಟಿಗಟ್ಟಲೆ ಖರ್ಚು ಮಾಡಿ ಅಂದ ಗಾಡಿಗಳನ್ನು ತರಿಸಿ ಅವರಿಗೆ ಬರೀ ಅಂದ ಬೇರೆದವ್ರನ್ನ ಕರಿಬೇಕಂತ ತಗೊಂಡಲ್ಲ ಏನ್ರಿ ಅಪ್ಪಗಳಿಗಿಂದ ಹೇಳಿ ಇಲ್ಲ ಪ್ರವಚನ ಮಾಡ್ತಕ್ಕಂಥ ಅಪ್ಪವ್ರಿಗೆ ನೀವು ಕರ್ಕೊಂಡು ಬರ್ಬೇಕ್ರಿಪ್ಪ ಅವ್ರ ಪಾದ ಮನೆಯಾಗಿಂದ ಬೀಳಿ. ಯಾಕಂದ್ರೆ ಅವನು ಶ್ರೀಮಂತಿಕೆ ತಲೆಯಾಗ ಇಲ್ಲ, ಮಹಾತ್ಮರ ಪಾದ ಅಂತಕ್ಕಂಥ ಬೀಳಬೇಕು, ಮಹಾತ್ಮರ ಹಸ್ತ ಮುಟ್ಟಿಸ್ಬೇಕು. ಈ ಜ್ಞಾನ ಎಲ್ಲರಿಗೂ ಕೂಡ ಬರಲ್ಲ. ಇವನಿಗೆ ಸ್ವಾಮಿಗಳು ಗುರುಗಳನ್ನ ಕರೆಸ್ಬೇಕನ್ನುವಂಥದ್ದು ಬರಲಿಲ್ಲ. ಇವ ಏನು ಮಾಡ್ದ, ಆ ಮನೆ ಉದ್ಘಾಟನೆಗೆ ಅಂದ. ಏನ್ರಿ ಏನು ನಡೆದ ನಿಮ್ಮದು? ನೀವು ಇಷ್ಟು ಮಂದಿ ಮುಂದೆ ಕುರ್ಚಿ ಹಾಕೊಂಡು ಕೂತೀರಿ, ಹಿಂದವ್ರಿಗೆ ಕಾಣಲ್ಲ. ಮೊದಲೇ ಇರೋದು ಏಟು ಇನ್ನು ಅದ್ರಾಗ ನೀವು ಎದ್ದೆದ್ದು ತಿರುಗಾಡ್ತೀವಿ ಆಯ್ತಾ? ಸುಮ್ಮ ಕೂತಲ್ಲ ಕುಂದ್ರಿ, ಡಿಸ್ಟರ್ಬ್ ಆಕದ ನಡ್ಬರ್ಕದು ಏನ್ರಿ. ಅವನಿಗೆ ಗುರುಗಳಿಗೆ ಅದು ಕರಿಬೇಕಂತ ಅನ್ನುವಂಥದ್ದು ಪರಿಜ್ಞಾನ ಬರಲಿಲ್ಲ. ಅವನ ತಲೆಯಾಗ ಏನು ಬತ್ತು, ಒಟ್ಟು ದೊಡ್ಡ ರಾಜಕಾರಣಿಗಳು ಕರೆಸ್ಬೇಕು. ಯಾವಾಗಿಂದ ದೊಡ್ಡ ರಾಜಕಾರಣಿಗಳಿಗಿಂದ ಕರೆಸ್ಬೇಕಂತ ತಿಳ್ಕೊಂಡೊಂದು ಚೀಫ್ ಮಿನಿಸ್ಟರಿಗಿಂದ ಫೋನ್ ಹಚ್ಚದ ಮುಖ್ಯಮಂತ್ರಿಗಳಿಗೆ. ಸರ್, ಹಿಂಗೆ ಸುಮಾರಿಂದ ಒಂದು 50-60 ಕೋಟಿ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟೀನಿ, ಅದರ ಉದ್ಘಾಟನೆಯಿಂದ ನಿಮ್ಮ ಕಡೆಯಿಂದೇ ಮಾಡಿಸ್ಬೇಕನ್ನುವಂಥ ಆಸೆ ಇಟ್ಟೀನಿ. ಅದಕ್ಕೆ ಆ ಮನೆ ಉದ್ಘಾಟನೆಗೆ ನೀವು ಬರಬೇಕಂತ ತಿಳ್ಕೊಂಡಂದಾಗ ಮುಖ್ಯಮಂತ್ರಿ ಅಂದ, ಆಯ್ತಪ್ಪ ಬರ್ತೀನಿ ತಿಳ್ಕೊಂಡಂದ್ರು. ಯಾಕಂದ್ರೆ ಶ್ರೀಮಂತರ ಮನೆಗೆ ಮುಖ್ಯಮಂತ್ರಿನೂ ಬರ್ತಾನೆ, MLAನೂ ಬರ್ತಾನೆ, MP ಬರ್ತಾನೆ. ಏನ್ರಿ, ನಮ್ಮೂರಾಗ ಬಡವ್ರ ಮನೆಗೆ ಗ್ರಾಮ ಪಂಚಾಯತಿ ಮೆಂಬರ್ ಬರಲ್ಲ, ಪಂಚಾಯತಿ ಮೆಂಬರ್ಗಳು ಬರಲ್ಲ. ಶ್ರೀಮಂತರ ಮನೆಗೆ ಅಂದ ಎಲ್ಲರೂ ಕೂಡ ಬರ್ತಾರ, ಮುಖ್ಯಮಂತ್ರಿನೂ ಬರ್ತಾನ. ಏನ್ರಿ, ಎಲ್ಲರೂ ಕೂಡ ಬರ್ತಾರ. ಯಾವಾಗಿಂದ ಮುಖ್ಯಮಂತ್ರಿಗೆ ಅಂದ ಆಮಂತ್ರಣ ಕೊಟ್ಟ, ಮುಖ್ಯಮಂತ್ರಿ ಬರೋಕ್ಕಿಂದ ತಾರೀಕಿಂದ ಫಿಕ್ಸ್ ಅಂತ ತಗೊಂಡಾಯ್ತು. ಎಲ್ಲ ದೊಡ್ಡ ದೊಡ್ಡ ಅಂದ ಸ್ಟೇಜ್ ಹೊಡೆಸದ ಎಲ್ಲನೇ ಮಾಡ್ದ. ಆದ್ರೆ ಮುಖ್ಯಮಂತ್ರಿ ನಾಳೆಗೆ ಬರ್ತಾನ ತಿಳ್ಕೊಂಡಂದ್ರೆ ಇವತ್ತು ರಾತ್ರಿ ನಾಯಿಗಳು ಬಂದು, ಎದಕ್ಕೆ ಗೊತ್ತಾಯ್ತ ನಿಮಗೆ? ಸೆಕ್ಯೂರಿಟಿ ನಾಯಿಗಳು ಇರ್ತಾವೆ, ಪೊಲೀಸ್ ನಾಯಿಗಳು. ಮೊದಲು ಬಂದು ಇಲ್ಲಿ ಬಾಂಬದೋ ಎಲ್ಲೋ ಎಲ್ಲ ಕಡೆನೂ ಕೂಡ ಚೆಕ್ ಮಾಡಿ ನಾಯಿಗಳೆಲ್ಲ ತಿರುಗಾಡಿ ನೋಡಿ ಎಲ್ಲ ಓಕೆ ತಿಳ್ಕೊಂಡಂದಾಗ ಚೀಫ್ ಮಿನಿಸ್ಟರ್ ಅಂದ ಬರಾಮ. ಮದವ ಬಂದು ಹೆಲಿಕಾಪ್ಟರ್ದಂದು ಇಳ್ದಾನ ತಿಳ್ಕೊಂಡಂದ್ರೆ ನಿಮಗೆ ಯಾರಿಗೆ ಅಲ್ಲಿ ಅಲಾವ್ ಇಲ್ಲ. ಆ ಕಡೆ ಈ ಕಡೆ ಪೊಲೀಸ್ ನಿಂತಿರ್ತದ, ಹೌದಲ್ರಿ? ಪೊಲೀಸ್ ನಿಂತಿರ್ತಾರೆ. ಯಾವಾಗಿಂದ CMನ ಕರ್ಕೊಂಡು ಆ ಮನೆ ತಲಬಾಗಿಲು ಬಳಿ ಬಂದರು. ಆ ತಲಬಾಗಿಲಿಗೆಂದ ಏನ್ರಿ ಒಂದು ರಿಬ್ಬಿನ್ ಕಟ್ಟಿದ್ರು. ಒಂದು ಮಾತು ಹೇಳ್ತೀನಿ ರೀ ಮಗ, ಯಾರೇ ರಾಜಕಾರಣಿಗಳು ಉದ್ಘಾಟನೆಕ್ಕಿಂತ ಬಂದರು ತಿಳ್ಕೊಂಡಂದ್ರೆ ಅವ್ರ ಕೈಯಾಗ ಏನು ಕೊಡ್ತಾರ್ರಿ? ಏನು ಕೊಡ್ತಾರ? ಕತ್ತರಿನೇ ಕೊಡ್ತಾರ. ಅವ್ರ ಉದ್ಯೋಗೇ ಕತ್ತರಿಸೋದು. ಯಾಕೆ ನೀವು ಸರ್ವೇ ಸಾಮಾನ್ಯ ವಿಚಾರ ಮಾಡಿ, ನೀವು ಈ ರಾಜಕಾರಣಿಗಳು ಹೆಂಗೆ ತಿಳ್ಕೊಂಡ ಕೇಳಿದ್ರೆ ಓಣ್ಯಾಗ ಕತ್ತರಿಸ್ತಾರೆ, ಊರಾಗೆ ಕತ್ತರಿಸ್ತಾರೆ. ಅಟ್ಟೆ ಅಲ್ಲ, ಮನೆಗೆ ಕತ್ತರಿಸ್ತಾರೆ. ಕಲ್ಪನಾ ಬರ್ತಾ ನಿಮಗೆ? ಅಪ್ಪ BJP ಇದ್ನಂತಂದ್ರೆ ಒಂದನೇ ಮಗ ಕಾಂಗ್ರೆಸ್, ಸಣ್ಣ ಮಗ JDS ಇರ್ತಾರೆ ನೋಡ್ರಿ. ಒಂದೇ ಮನೆಗೆ ಇದು ನನ್ನ ಪಾರ್ಟಿ, ಇದು ನಿನ್ನ ಪಾರ್ಟಿ ತಂದು ಅಂಗಿ ಹರ್ಕೊಂಡು ಓಟ್ ಹಾಕಿ ಅವ್ನಿಗೆ ಗೆದಿಸ್ಕೊಂಡು ತಂದು ಗೆದ್ದು ಬಳಕೆಂದ ಇವನೇ ಅಂಗಿ ಹರ್ಕೊಂಡನಲ್ಲ, ಇವನೇ ಅವನಿಗೆ ಬೆಟ್ಟಿಗೆ ಅಂದ ಫಾದರ್ ಯಾವ ಊರ? ಹಿಂಗ್ರಿ ನಮ್ಮದು ಮಸೂತಿ ರೀ. ಎದಕ್ಕೆ ಬಂದಿದ್ದೀ? ಹಿಂಗ್ರಿ ನಮ್ಮ ಊರಾಗ ಹಂಗೆ ಇಲ್ಲ, ಅವೆಲ್ಲ ಬಜೆಟ್ ಇಲ್ಲ. ನಡಿ ಯಾಕ್ರಿ? ಏನು ಕಿಮ್ಮತ್ತು ಮಾಡಲ್ಲ. ಯಾವಾಗ ಕತ್ರಿ ಕೊಟ್ರ ಕೈಯಾಗ ನೇರವಾಗಿಂದ ಬಂದ ಮುಖ್ಯಮಂತ್ರಿ ಕೈಯಾಗಿಂದ ಕತ್ರಿ ಕೊಟ್ಟರು. ಕತ್ರಿದಿಂದ ರಿಬ್ಬಿನ್ ಕಟ್ ಮಾಡ್ದ, ಒಳಗೆ ಹೋದ. ಏನ್ರಿ, ಒಳಗೆ ಹೋಗಿ ಎಲ್ಲ ಮನೆಯೆಲ್ಲ ನೋಡ್ದ. ಏನಪ್ಪ ಮನೆ ಭಾರಿ ಕಟ್ಟಿದಲ್ಲ, ಮನೆ ಭಾರಿ ಕಟ್ಟಿದೆ. ನಮಗೂ ಕರೆದಿರ್ತಾರೆ, ಎಲ್ಲರ ಮನೆ ಶಾಂತಿಗಳಿಗೆ, ಎಲ್ಲರ ಮನೆ ಉದ್ಘಾಟನೆಗೆ ಕರೆದಿರ್ತಾರೆ. ಬ್ಯಾಡೋನು ಆಮೇಲೆ ಬರ್ತೀವತ್ತಂದ್ರೆ ಇಲ್ರಿ ಅಪ್ಪ ನೀವು ಬರೀಬೇಕ್ರೀತಿ ಕರೆದಿರ್ತಾರೆ. ಇನ್ನು ದೊಡ್ಡ ಶ್ರೀಮಂತ ಕರೆದನ ತಂದ್ಕೊಂಡು ನಾವು ಮಕ್ಕಳು ಸ್ವಾಮಿಗಳು ಏನು ಮಾಡ್ತೀವಿ, ಶ್ರೀಮಂತರ ಕರೆದು ದಬಕ್ಕನೆ ಓಡ್ತೀವಿ. ಬಡವರು ಕರೆದ್ರೆ ಅಷ್ಟು ಅರ್ಜೆಂಟ್ ಹೋಗಂಗಿಲ್ಲ. ಯಾಕೆ ಶ್ರೀಮಂತರ ಮನೆಗೆ ಅಂದ್ರೆ ಕರೆದು ಕೂಡ ಅರ್ಜೆಂಟ್ ಹೋಗ್ತೀವಿ ಅಂತಕೊಂಡ್ರೆ ಹೆಚ್ಚಿಗೆ ದಕ್ಷಿಣ ಕೊಡ್ತಾನತ್ತಂದು. ಅವನು ಮನೆಗೆಂದ ಹೋಗಿ ನಾವು ವರ್ಣನೆ ಮಾಡಬೇಕು. ಏನು ಸಾವ್ಕಾರ ಭಾರಿ ಕಟ್ಟಿದ ಮನೆ, ಯಾಕಂದ್ರೆ ವರ್ಣನೆ ಮಾಡಿದ್ರೆ ಜರ ಹೆಚ್ಚಿಗೆ ದಕ್ಷಿಣ ಕೊಡ್ತಾನತ್ತಂದು ಅವನ ಮನೆದು ವರ್ಣನೆ ಮಾಡೋದು. ಇಂಥ ಮನೆಯೇ ನಾ ಎಲ್ಲಿ ನೋಡಿಲ್ಲ, ಇಂಥವು ಚಪ್ಪನ್ನು ನೋಡಿರ್ತೀವಿ. ಆದರೂ ಅವನಿಗೆ ವರ್ಣನೆ ಮಾಡಬೇಕು. ಯಾಕೆ ಹೆಚ್ಚಿಗೆ ದಕ್ಷಿಣ ಕೊಡ್ತಾನತ್ತಂದು. ಏನಪ್ಪ ಸಾವ್ಕಾರ ಮನೆ ಭಾರಿ ಕಟ್ಟಿದೆ. ಅವ ಸಾವ್ಕಾರ ಸುಮ್ಮನೆ ಇರ್ತಾನು, ನಮ್ಮ ಕೈ ಹೆಚ್ಚಿಗೆ ಮಂತ್ರ ಅವ ಕಲ್ತಿರ್ತಾನೆ.
ಭಾರಿ ಕಟ್ಟಿದೆಪ್ಪ ಸಾವ್ಕಾರ, ಭಾರಿ ಕಟ್ಟಿದೆ. ನಂದೇನದಪ್ಪ, ಎಲ್ಲ ನಿಂದೆ ಅದತ್ತ. ನಿಂದೆ ಅಂದ ಬಳಕ ನಾವು ಏನು ದಕ್ಷಿಣ ಕೇಳೋದು? ಪರಿಸ್ಥಿತಿ ಹೆಂಗದಂತೀರಿ ನೀವು? ಎಲ್ಲ ನಿಮ್ಮದೇ ಆದಂತ ನಾವು ಏನು ನಮ್ಮದೇ ಆದಂತನ ತಂದು ಅವ್ನ ಮನೆಯಾಗ ತೆಂಬಿಗೆ ತೊಗೊಂಬಂದ್ರೆ ಸುಮ್ಮಿಡ್ತಾನೆ. ಇವನು ಸ್ವಾಮಿಯನ್ನು ಕಳ್ಳದು ಮರೆ ತೆಂಬಿಗೆ ಒಯ್ದ ನಮ್ಮ ಮನೆ. ಭಾಳ ಮಜಾ ಇರ್ತದೆ ಇದಾಗ. ಯಾಕಂದ್ರೆ ಅಂಥದ್ದು ಕರೆಯೋದು ಭಾಳ, ಕೊಡೋದು ಕಮ್ಮಿ. ಈಗೆಲ್ಲ ಎಲ್ಲರೂ ಲಗ್ನಗಳಿಗೆ ಅದು ಹೋಗಿರ್ತೀವಲ್ಲ, ನೋಡ್ಬೇಕು ನೀವು. ಲಗ್ನಕ್ಕೆಂದ ಬ್ಯಾಡಪ್ಪ, ಆಮೇಲೆ ಅಂದ ಮದುವೆ ಆದ ಬಳಿಕ ಇಬ್ಬರು ದಂಪತಿಗಳು ಮಠಕ್ಕೆ ಬಂದಾಗ ಮಠದಾಗ ಆಶೀರ್ವಾದ ಮಾಡ್ತೀವತ್ತಂದ್ರೆ ಕೇಳಲ್ಲ. ಇಲ್ರಿಯಪ್ಪ ನೀವು ಬರ್ಲಾರ್ದು ಹೆಂಗ್ರಿಯಪ್ಪ, ನೀವು ಬರೀಬೇಕ್ರಿಯಪ್ಪ ಅದು ಒತ್ತಾಯ ಮಾಡಿ ಲಗ್ನಕ್ಕೆ ಕರೀತಾರೆ. ಲಗ್ನಕ್ಕೆ ಕರೆದ ಕೂಡಲೇ ಹೋಗಿರ್ತೀವಿ ನಾವು. ಹೋದ ಕೂಡಲೇ ಅವ್ರು ಮದುಮಕ್ಕಳಿಗೆ ಸಿಂಹಾಸನ ಹಾಕಿರ್ತಾರೆ, ನಮಗೊಂದು ಮಗಲು ಪ್ಲಾಸ್ಟಿಕ್ ಕುರ್ಚಿ ಹಾಕಿರ್ತಾರೆ. ನೋಡ್ರಿ ನಾವತ್ತು ಅವರೇ ಜಗದ್ಗುರುಗಳು. ಏನು ನೋಡ್ಬೇಕು ಅವ್ರ ಹಿಂದೆ ಬಾಬಾ ನೋಡ್ಬೇಕು. ಅವ್ರು ಮೇಕಪ್ ಮಾಡೋರು ಯಾರು, ಪಿನ್ ಹಾಕೋರು ಯಾರು. ನಾವು ಅಲ್ಲೇ ಕೂತಿರ್ತೀವಿ, ನಮಗೆ ನೋಡಲ್ಲ. ಯಾವಾಗಂದ ಸ್ವಾಮಿಗಳಂದ ಮಂತ್ರ ಅಂದ ಅಕ್ಕಿ ಕಾಳು ಬಿದ್ದು ಅಂತ ತಿಳ್ಕೊರಿ. ಅಕ್ಕಿ ಕಾಳು ಬಿದ್ದು ಕೂಡ ನಾನು ನಿಮಗೊಂದು ಮಾತು ಹೇಳ್ತೀನಿ. ಆ ಹುಡುಗಿ ಕಡೆಯವ್ರಿ ಅಂದ ಒಂದು 8 ಹುಡುಗಿಯರು ಬರ್ತಾವೆ ಮ್ಯಾಲೆ. ಹುಡುಗನ ಕಡೆನೂ ಒಂದು 8 ಹುಡುಗರು ಬರ್ತಾವೆ. ಸುಮ್ಮನೆ ಬರೋದು, ಇಲ್ಲಿ ಹಿಂಗೆ ಮಾಡೋದು ಹಿಂಗೆ ಒಚ್ಚೋದು. ಆಕೆ ಎಲ್ಲಿ ಸದಿ ಕಳ್ಳಕ್ಕೆ ಹೋಗಿರ್ತಾಳ. ಅದೇ ಪಾರ್ಲರ್ನಿಂದ ಬಂದು ಸ್ಟೇಜಿನ ಮೇಲೆ ಕುಂತಿರ್ತಾಳ. ನಾವು ಹಿಂದೂ ಸ್ವಾಮಿಗಳಿಂದ ನಾವು ಕುಂತಿರ್ತೀವಿ. ನಾವು ಹೆಂಗೆ ಹಿಂದಕ್ಕೆ ಸರಿತೀವಿ, ಹಂಗಂಗೆ ಮೈಮೇಗೆ ಬರ್ತಾವೆ, ತುಳಿತಾವೆ ಬಾತುಗಳು, ನಾವು ಹಿಂದಕ್ಕೆ ಸರಿತೀವಿ. ನಮ್ಮ ಪರಿಸ್ಥಿತಿ ಹೆಂಗಾಗಿತ್ತು ಒಮ್ಮೆ, ನಿಮ್ಮ ಮುಂದೆ ಸುಳ್ಳು ಹೇಳಲ್ಲ. ಒಂದು ಲಗ್ನಕ್ಕೆ ಹೋಗೀನಿ, ಅವು ಹುಡುಗಿಯರೆಲ್ಲ ಬಂದು ಕೂಡ ತುಳಿತಾರೆ ಬಾತುಕೊಂಡು ಹಿಂದಕ್ಕೆ ಸರ್ಕೋತ ಹೋಗೀನಿ. ಹಿಂದಕ್ಕೆ ಸರ್ದಿನಿ, ಹಿಂದೆ ಗ್ವಾಡಿಲ್ಲ ಪಾಡಿಲ್ಲ, ಸುಮ್ಮೊಂದು ಅರ್ಬಿ ಕಟ್ಟ್ಯಾವು, ಬ್ಯಾನರ್. ಏನ್ರಿ ಬ್ಯಾನರ್ ಕಟ್ಟ್ಯಾರ. ನನಗೇನು ಗೊತ್ತಿವು, ಹೆಣ್ಮಕ್ಳು ತುಳಿತಾವ ಬಾ ತಿಳ್ಕೊಂಡಂದು ಹಿಂದಕ್ಕೆ ಸರ್ಕೋತಂದು ಹೋಗೋದ್ರಾಗ ಹಿಂದೆ ಸ್ಟೇಜಿನ ಕೆಳಗೆ 2 ಕಾಲು ಕುರ್ಚಿ ಕಾಲು ಹೋಗಿ ತಲೆ ತೆಳ್ಯಾಕ ಮಾಡಿ ಒಳಗೆ ಬಿದ್ದಾಯ್ತು. ಬಿದ್ದು ಕೂಡ ನಾನು ರುಮಾಲು ಒತ್ತಾಟಿ, ಚಸ್ಮಾ ಒತ್ತಾಟಿ, ಏನ್ರಿ ಸ್ಟೇಜಿನ ಕೆಳಗೆ ಆ ಕಡೆ ನೋಡಿದೆ, ಯಾರೂ ನಾನು ನೋಡಿದ್ದಿಲ್ಲ. ನೋಡಿದ್ಕು ಹಾಗೆ ರುಮಾಲದೆಲ್ಲ ಬಗಲಾಗಿ ಇಟ್ಕೊಡು, ಸಣ್ಣಗೆ ಹೋಗಿ ಕಾರ್ನಾಗ ಕೂತು ಊರ ಕಡೆ ಬಂದೆ. ಎಷ್ಟೊತ್ತು ನಿಮ್ಮ ಫೋನ್ ಹಚ್ಚಾನ ಹುಡುಗಿ ಅಪ್ಪ. ನಾವು ಊರಿಗೆ ಬಂದು ಮುಟ್ಟೋದು ಬಳಕ ನನಗೆ ಫೋನ್ ಹಚ್ಚಾನ. ಯಪ್ಪ ಎಲ್ಲಿ ಕಾಣಲಿಲ್ಲಪ್ಪ ಸ್ಟೇಜಿನ ಮೇಗೆಲ್ಲ. ನಿನಗೆ ಇಲ್ಲಿ ಏನು ಹೇಳಲ್ಲ, ಬಾ ಮಗ ನಿನ್ನ ಮಠಕ್ಕೆ ಹೇಳ್ತೀನಿ. ಏನ್ರಿ ನಮ್ಮ ಸ್ವಾಮಿಗಳದ್ದು ಹಣಿಬರ್ ನೀವು ಅಷ್ಟು ಸುದ್ದಿಲ್ಲ. ಭಾರಿ ಡಿಮ್ಯಾಂಡ್ನಾಗ ಕರೆದಿರ್ತಾರೆ. ನಾವು 5,000 ರೂಪಾಯಿ ಪೆಟ್ರೋಲ್ ಹಾಕೊಂಡು ನಾವು ಹೋಗಿರ್ತೀವಿ, ಕೊಡದೆ 500 ರೂಪಾಯಿ ದಕ್ಷಿಣ ಕೊಡ್ತಾವೆ, ಬಂದ್ಬಿಡು. ಮತ್ತು 4,500 ರೂಪಾಯಿ ಸಾಲನೇ ಮಾಡ್ಬೇಕು ನಾವು. ಮತ್ತು ಹಿಂಗಾದ್ರೆ ಮಠ ಬೆಳೆಯಾದ್ರೆ ಯಾಕೆ ಬೆಳೆದಾವು? ಏನ್ರಿ ಭಾರಿ ಮಜಾ ಇರ್ತದ. ಯಾವಾಗಿಂದ ಮುಖ್ಯಮಂತ್ರಿ ಬಂದ, ಏನು ಮನೆ ಭಾರಿ ಕಟ್ಟಿದೆಪ್ಪ, ಭಾರಿ ಕಟ್ಟಿದೆ ಸರ್, ಇದನ್ನು ಇಡೀ ಮನೆ ತುಂಬ ಅನ್ಕೊಂಡೆ ಬೆಳ್ಳಿ ಪೈಪ್ ಕುಂದಿರ್ಸಿನಿ, ಪ್ಲಾಸ್ಟಿಕ್ದಿಲ್ಲ ಕಬ್ಬಿಣದಿಲ್ಲ, ಇಡೀ ಮನೆ ತುಂಬಾನು ಕೂಡ ನೀರಿಗಾಗಿ ಬೆಳ್ಳಿ ಪೈಪ್ಲೈನನ್ನು ಮಾಡಿದ್ದೀನಿ. ಅಟ್ಟೆ ಎಲ್ಲ ನೀವು ಇನ್ನೊಂದು ಉದ್ಘಾಟನೆ ಮಾಡಬೇಕು. ಎಲ್ಲ ಕಡೆಯೂ ಬಂಗಾರದ ನಳ ಕುಂದಿರ್ಸೀನಿ, ಆ ನಳ ಒಂದು ಉದ್ಘಾಟನೆ ಮಾಡಬೇಕು. ಆಯ್ತು ಅಂದ ಕೂಡಲೇನ ಪಾಪ CM ಬಂದ. ಆ ಒಂದು ದೊಡ್ಡ ಸಿಂಕ, ಆ ಸಿಂಕಿನ ಮೇಲೆ ಬಂದು ಹಿಂಗೇನು ನಳಕ್ಕೆ ಕೈ ಹಿಡ್ದಿದ್ದ. ಇವೆಲ್ಲ ಕ್ಯಾಮ್ರಾದವ್ರು ಇರ್ತಾರೆ ನೋಡ್ರಿ, ಫೋಟೋದವರು ವಿಡಿಯೋದವರು. ಏನ್ರಿ ಸರ್ ಪ್ಲೀಸ್ ಒಂದು ಮಿನಿಟ್ ಯಾಕೆ ಸೆಟ್ ಮಾಡ್ಕೋಬೇಕಲ್ಲ ಕ್ಯಾಮ್ರಾ. ಯಾವ CM ಇರಲಿ PM ಇರಲಿ ಫೋಟೋಗ್ರಾಫರ್ನ ಮಾತು ಕೇಳೇಬೇಕು. ನಾವು ಜೀವನದಾಗ ಯಾವ ಜಗದ್ಗುರುನ ಮಾತು ಕೇಳ್ತೀವಿ ಇಲ್ಲ ಗೊತ್ತಿಲ್ಲ, 3 ಮಂದಿ ಮಾತು ಪಕ್ಕ ಕೇಳ್ತೀವಿ ನಾವು. ಒಂದನೇದ್ದು ಕಟಿಂಗ್ ಮಾಡೋವನ ಮಾತು, ಏನ್ರಿ ಒಂದನೇದ್ದು ಕಟಿಂಗ್ ಮಾಡೋವನ ಮಾತು, 2ನೇದ್ದಿಂದ ಫೋಟೋಗ್ರಾಫರ್ ಮಾತು, 3ನೇದ್ದಿಂದ ಡಾಕ್ಟ್ರ್ ಮಾತು ಕೇಳ್ತೀವಲ್ರಿ. ಅವನು ನಾವು ಕಟಿಂಗ್ ಮಾಡೋವನ ಮಾತು ಕೇಳಬೇಕು. ಈಗ ಸಿಸ್ಟಮ್ ಬೇರೆ ಬಂದದ್ದು ಬೇಡ್ರಿ. ಈಗ ಅಂಗಡಿಗಳು ಹಾಕ್ಯಾರ. ನಾವು ಸಣ್ಣವ್ರಿದ್ದಾಗ ಮನೆಗೆ ಬರ್ತಿದ್ರು, ಮನೆಗೆ ಬಂದ್ರೆ ಅವರು ಮನೆ ಮ್ಯಾಗ ಕೂತು ನಮಗೆ ಕೆಳಗೆ ಕುಂದಿರ್ಸ್ತಿದ್ದು. ಕೆಳಗೆ ಕುಂದ್ರಿ ತೊಡೆಸಿಂದ ಹಿಂಗೆ ತಲೆ ಹಿಡಿದು ಇಲ್ಲಿ ತೆಗವ ಹಿಡಿದು ಅವ ಹೆಂಗೆ ಮಾಡ್ತಾನೆ, ಸುಮ್ಮ ಕುಂದಿರ್ಬೇಕು. ತೀತ್ರೆ ಅವ ಯಾಕಡೆ ಹೊಳ್ಳಂತಾನೆ ಆ ಕಡೆ ಹೊಳಬೇಕು, ಹೆಡಕ್ಕೆ ಹಿಂಗೆ ಹಿಡಿತಿತ್ತು. ಮಗನ ನಾ ಪಟ್ಟದೇವ್ರನ್ನ ಬಿಡುವ, ನನ್ನ ತಲೆ ಮೇಲೆ ಕೈ ಹಿಡ್ತಿ ಅಂತಂದ್ರೆ ಹೋಗಂತಾನೆ ಕೂದಲು ಬಿಟ್ಕೊಂಡು. ಹೌದಾ ಇಲ್ಲ, ಪಟ್ಟದೇವ್ರು ಇದ್ರೇನು ಮಿನಿಸ್ಟ್ರ್ ಇದ್ರೇನು ಚೀಫ್ ಮಿನಿಸ್ಟರ್ ಇದ್ರೆ ಯಾರಿದ್ರು ಅವ್ನು ಮಾತು ಕೇಳಬೇಕು. ನಾವು ಕೇಳಿದ್ರೆ ಚಂದ ಕಾಣ್ತೀವಿ. ಒಂದು ವೇಳೆ ಕೇಳಲಿಲ್ಲ ಅಂತಂದ್ರೆ ಹೋಗಂತ ನಾವು ಅವನ ಮಾತಿಂದ ಪಕ್ಕ ಕೇಳ್ತೀನಿ. ಫೋಟೋಗ್ರಾಫರ್ ಮಾತ, ನಮ್ಮೂರಾಗ ಒಬ್ಬಾಕಿ ಗಂಡ ಅನ್ನತ್ತ, ಒಂದು ಫ್ಯಾಮ್ಲಿ ಫೋಟೋ ಹಾಕೊಂಡು ಇಬ್ಬರು ಕೋಲಾರಕ್ಕೆ ಹೋಗಿ ಫೋಟೋ ತೆಗೆಸ್ಕೊಂಡು ನಡಿ, ಇಬ್ಬರು ಗಂಡ ಹೆಣ್ತಿ. ಆಕೆ ದೊಡ್ಡ ಖುಷಿ ಆಯಿತು. ಈ ಕಮ್ಮಿ ಒಂದು 1.5 ತಾಸು ಮೇಕಪ್ ಮಾಡ್ಕೊಂಡು ಮನ್ಯಾಗ ನಡಿಯ ಬಸ್ ಹೋಗದ ತನ್ನಕ್ಕಾಗಿ
ಅದು ತಯಾರಾಗೋದ್ರಾಗ ಅದು ಬಸ್ನು ಹೋಯ್ತೆ ಹೋಗಿ ಬಸ್ ಸ್ಟ್ಯಾಂಡ್ನ್ಯಾಗ ಕುಂತರು. ಕುಂತು ಎಷ್ಟೊತ್ತಿನ ಮ್ಯಾಗ ಅಂದ ಬಸ್ ಬತ್ತು. ನಿಮ್ಗೆ ಆಶ್ಚರ್ಯ ಹೇಳ್ತೀನಿ, ಹೋದ್ರು ಕೋಲಾರಕ್ಕೆ ಹೋಗಿ ಫೋಟೋ ಸ್ಟುಡಿಯೋಕ್ಕೆ ಅಂದು ಹೋದ ಕೂಡ ನಾವು ಫೋಟೋಗ್ರಾಫರ್ ಸುಮ್ಮ ಕುಂದಿರ್ಬೇಕಿಲ್ಲ. ಅದನ್ನು ಅಕ್ಕೋರೆ ಏನ್ರಿ ಮೇಕಪ್ ಮಾಡ್ತೀರಂದ್ರೆ ಒಳಗೆ ಆಯ್ತು ನೋಡ್ರಿ. ಮತ್ತೆ ಹೋಗಿ ಒಂದು ತಾಸು ಮೇಕಪ್ ಮಾಡಿಕೊಂಡು ರೆಡಿಯಾನ ಅಂದ್ರೆ ಹ್ಞೂ ರೀ ಅನ್ಕೋತಂದ ಒಂದು ತಾಸಿನ ಮ್ಯಾಗ ಹೊರಗೆ ಬಂದು. ಯಾವಾಗ ಒಂದು ತಾಸಿನ ಮ್ಯಾಗಿಂದ ಹೊರಗೆ ಬಂದ ಕೂಡಲೇ ಈಕಿ ಸುಮ್ಮ ತಕ್ಕೋಬೇಕಿಲ್ಲ. ಈಕೇನು ನಾವು ಸಪ್ರೇಟ್ ನಾವು ಹಬ್ಬಕಿನ ತಕ್ಕೋತೀನಿ, ಗಂಡಗೆ ಬಿಟ್ಟು ನಾವು ಹಬ್ಬಕಿನ ತಕ್ಕೋತೀನಿ ಮೊದಲು, ಆಮೇಲೆ ನಾವು ಇಬ್ಬರು ತಕ್ಕೊಳ್ಳೋದು. ಆಯ್ತು ಮೊದಲು ತಕ್ಕೋ ನೀನೇ ತಕ್ಕೋ ತಿಳ್ಕೊಳೋದು ಬಿಟ್ಟ. ಪಾಪ ಗಂಡು ಮಕ್ಕಳು ಭಾಳ ಸಮಾಧಾನ. ಯಾವಾಗಿಂದ ನೀನೇ ತಕ್ಕೋ ತಿಳ್ಕೊಣಿಸಿ ಬಿಟ್ಟು ಕೂಡಲೇನ ಅವ ಒಂದು ಸ್ಟೂಲ್ ಹಾಕಿದ್ದ. ಏನ್ರಿ ಫೋಟೋಗ್ರಾಫರ್ ಅಂದ್ರೆ ಸ್ಟೂಲ್ ಹಾಕಿದ್ದ. ಹಿಂದೆ ಅಂದ ಎಲ್ಲ ಈಗ ಹೆಂಗೆ ನಮ್ಮದು ಹಿಂದೆ ಸೀನ್ರಿ ಮಾಡಿರಲ್ಲ ಹಿಂಗೆ ಆ ಸೀನ್ ಮಾಡಿದ್ರು. ಅದರದು ಹಿಂದೆ ನವಿಲ ಇವು ಚಿಗರಿ ಹಿಂಗೆಲ್ಲ ಮಲಾಗೆಲ್ಲ ಇರೋದು ಹಿಂದೆ ಪರದೆ ಬಿಟ್ಟಿದ್ದ. ಈಗ ಕುಂದ್ರಸೋದು ಕೂಡ ಟೇಬಲ್ ಮ್ಯಾಗಿಂದ ಕುಂತಳು. ಅಕ್ಕೋರೆ ಇವೆರಡು ಕೈ ತೊಡೆ ಮ್ಯಾಗ ಇಟ್ಕೋರೆ ಅಂದ. ಮತ್ತು ಅವ ಹೇಳ್ದಂಗೆ ಕೇಳ್ಬೇಕಲ್ಲ, ಫೋಟೋಗ್ರಾಫರ್ ಹೇಳ್ದಂಗೆ. ನಾವು ಹೇಳಿದ್ದ ಅಲ್ಲಿ ನಡೆಯಂಗಿಲ್ಲ, ಅವ ಹೇಳ್ದಂಗೆ ನಾವು ಕೇಳ್ಬೇಕು. ಹಿಂಗೆ ತೊಡೆ ಮ್ಯಾಗ ಕೈ ಇಡೋಣ, ಎಟ್ಟು ಸ್ವಲ್ಪ ಮುಖ ಮ್ಯಾಕ್ ಮಾಡೋಣ, ಪೂರ ಮ್ಯಾಕ್ ಮಾಡ್ತಿದ್ವು. ಅಟ್ಟು ಮ್ಯಾಕ್ ಮಾಡ್ಬೇಕು, ಸ್ವಲ್ಪ ಕೆಳಕ್ಕೆ ಮಾಡೋದು. ಜರ ನಗರಿ ಅಂದ. ಈಕೆ ಬೇಸಿ ಅಂದ, ಚಲೋನೇ ತೆಗೆದ್ಲು ಬಾಯಿ. ಅವ ಅಂದ ಅಲ್ರಿ ಹಾಕೋರೆ ಲೈಟ್ ಸ್ಮೈಲ್ ಮಾಡ್ರಿ ಅಂದ್ರೆ ಮುಂದಿನ ಎಡ್ಡೆ ಕಾಣಲಿ. ಏನ್ರಿ ಲೈಟ್ ಸ್ಮೈಲ್ ಮಾಡ್ರಿ ಅಂದ. ಹ್ಞೂ ಎಣ್ಣ ತಿಳ್ಕೊಂಡಂದ ಲೈಟ್ ಸ್ಮೈಲ್ ಮಾಡಲು. ಅವ ಫೋಟೋಗ್ರಾಫರ್ ಇನ್ನೊಂದು ಮಾತಂದ, ನನಗೇ ನೋಡ್ರಿ ಅಂದ. ಈ ಕಡೆ ನನಗೆ ಇಲ್ಲಿ ಯಾರೇ ಹೊರಗೆ ಅಂದ ನನಗೇ ನೋಡತ್ತಂದ್ರೆ ಹೊಡಿತಿರಿಲ್ಲ ಅವನ್ನ. ನನಗೇನು ನೋಡ್ರಿ ಅಂದ್ರೆ ಹೊಡಿತಿರಿಲ್ಲ. ಅವ ಅಂದ ಫೋಟೋಗ್ರಾಫರ್ ಈ ಕಡೆ ನನ್ನೇ ನೋಡ್ರಿ 1 2 3 ಅಂದ್ಕೂಡ ಕ್ಲಿಕ್ ಮಾಡಿದಾಗ ಗಪ್ರಿ ಒಂದು ಕಡೆ ಮುಚ್ಚಿಬಿಟ್ಲಿಕ್ಕೆ. ಫೋಟೋ ಪ್ರಿಂಟ್ ಹಾಕಿ ಕೊಟ್ಟ. ಏನ್ರಿ ಈಕೆ 3 ತಾಸು ಮೇಕಪ್ ಮಾಡ್ಕೊಂಡು ಫೋಟೋದಾಗ ಕುಡ್ಡುಗಣ್ಣೆ ಬಂದಿತ್ತು. ನೀವು ಯಾರ ಮಾತು ಕೇಳ್ತಿರ್ಲ ಗೊತ್ತಿಲ್ಲ, ಈ ಫೋಟೋಗ್ರಾಫರ್ ಮಾತು ಕೇಳ್ಬೇಕು. ಇನ್ನು ಮೂರನೇದು ಯಾರು, ಡಾಕ್ಟ್ರ್ ಮಾತು ಕೇಳಬೇಕು. ನಾವು ಎಷ್ಟೇ ಶ್ರೀಮಂತರಿರಲಿ, ನಾವು ಏನೇ ಇರಲಿ, ಹೇಗ್ರಿ ನಾವು ಭಾಳ ದೊಡ್ಡ ಕರಡೋಪತಿ ಇದೀವಿ, ನಾಯಕ ಅವ್ನ ಮಾತು ಕೇಳಿ ಎತ್ತುಕೊಂಡ್ರೆ ಆಗಂಗಿಲ್ಲ. ದವಾಖಾನೆಗೆ ಹೋಗ್ಕನ, ಡಾಕ್ಟರ್ ಸರ್ ಯಾಕೋ ಅಂದ ಚಕ್ರ ಬಂದಂಗೆ ಆಲಕತ್ತದ ನೋಡ್ರಿ ಎತ್ತುಕೊಂಡಂದಾಗ ಅವಾಗ ಅವ ಬ್ಲಡ್ ಅಂದ ಟೆಸ್ಟ್ ಮಾಡಿ ಅಂದ ಹೇಳ್ತಾನೆ, ಸಾವ್ಕಾರ ನಿನಗೆ ಶುಗರ್ ಬಂದದ ಅಂದ. ಮತ್ತು ಏನು ಮಾಡ್ಬೇಕು, ಅದಕ್ಕೆ ರುಚಿದು ಉಣದು ಬಿಡ್ಬೇಕು. ಅದು ಹೆಂಗೆ ಹಾಕದ, ನಾ ದೊಡ್ಡ ಶ್ರೀಮಂತಿದ್ದೀನಿ, ನಾ ರುಚಿ ಉಳ್ಳಾರ್ದು ಹೆಂಗೆ ಹಾಕದ ಅಂದ್ರೆ ನಮ್ಮ ಮತ್ತು ನಾ ಹೇಳ್ದಂಗೆ ಅಂದ ಕೇಳಿದ್ರೆ 4 ದಿವಸ ಬದುಕ್ತೀವಿ. ಹೌದಾ ಇಲ್ಲ? ಅದ್ಯಾಕಾಗಿತ್ತು, ನಾ ದೊಡ್ಡ ಶ್ರೀಮಂತಿದ್ದೀನಿ, ನಾ ರುಚಿ ಉಣವನೇ ಎತ್ತಿಕೊಂಡು ಅಂದಿ ಎತ್ತಿಕೊಂಡಂದ್ರೆ 3 ದಿವಸದಾಗ ಹೋಗ್ತಿದ್ವಿ. ಅವ ಹೇಳಿದ್ದೆ ಅಂದ ಕೇಳಬೇಕು. ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ರೇನು, ಯಾವ ಮಿನಿಸ್ಟರ್ ಇದ್ರೇನು, ಏನ್ರಿ ಫೋಟೋಗ್ರಾಫರ್ ಮಾತು ಕೇಳಬೇಕು. ಹಿಂಗೆ CM ಬಂದಂದ ಹಿಂಗೆ ನಳಕ ಬಂಗಾರ ನಳಕ್ಕೆ ಅಂದ ಕೈ ಹಿಡಿದು ಇನ್ನೇನು ತಿರಿಬೇಕನ್ನೋದಕ್ಕೆ, ಸರ್ 1 ಮಿನಿಟ್ ಅಂತಂದ್ರೆ ಎಲ್ಲರೂ ಕ್ಯಾಮ್ರಾಗಳು ಸಜ್ಜು ಮಾಡಿಕೊಂಡು ಏನ್ರಿ ಹಿಂಗೆ ಕಣ್ಣಿಗೆಲ್ಲ ಕ್ಯಾಮ್ರಾ ಹಿಡ್ಕೊಂಡು ನಿಂತಿದ್ರು. ಯಾವಾಗಿಂದ ಓಕೆ ಸರ್ ಉದ್ಘಾಟನೆ ಮಾಡ್ರಿ ಅಂದ. ಯಾವಾಗಿಂದ ಓಕೆ ಉದ್ಘಾಟನೆ ಮಾಡಿ ಎತ್ಕೊಂಡು ಇಟ್ಟು ಅನ್ನೋದ್ರೊಳಗೆ ಅವ CM ಏನು ಮಾಡ್ದೆ, ಹಿಂಗೆ ನಳತ್ತಿರೋದ, ಕೆಳಗೆ ನೀರೇ ಬರಲಿಲ್ಲ. ಇವ ಅಂದ, ಏನು ಸೌಕಾರ ಇದೇನಿದು ನಳ ಉದ್ಘಾಟನೆ ಮಾಡಿದ್ರೆ ನೀರೇ ಬರೋದಲ್ಲ ಕೆಳಗೆ, ಎಲ್ಲಿ ಏನು ತಪ್ಪಿದೆ ಹತ್ಕೊಂಡು ಇಡೀ ಮನೆ ಎಲ್ಲ ಹುಡುಕಿಸೋದ, ಎಲ್ಲಿ ಏನು ತಪ್ಪಿಲ್ಲ, ಎಲ್ಲ ಓಕೆ. ಆದರೂ ಕೂಡ ಇಲ್ಲಿ CM ನಳ ತಿರುವನ ನೀರು ಬರಲಾಗ್ಯಾವ. ಎಲ್ಲರೂ ಕೂಡ ವಿಚಾರ ಮಾಡಕತ್ತಾರೆ, ಯಾಕೆ ನೀರು ಬರಲ್ದು ಏನ್ರಿ. ನೋಡ್ರಿ 50-60 ಕೋಟಿ ರೂಪಾಯಿ ಖರ್ಚು ಮಾಡ್ಯಾನ, ಮನಿ ಮಾಡ್ಯಾನ. ಆದ್ರೆ CM ಅಂದ ನಳ ಉದ್ಘಾಟನೆ ಮಾಡಿದ್ರೆ ಕೆಳಗೆ ಒಂದು ಹನಿ ನೀರು ಬರಲಿಲ್ಲ. ಈ ಎಲ್ಲರೂ ಕೂಡ ವಿಚಾರ ಮಾಡ್ಕೋತ ನಿಂತಿದ್ರು. ಅವಾಗ ಒಂದು 10-15 ವರ್ಷದ ಹುಡುಗ ಅಲ್ಲೇ ನಿಂತಿತ್ತು. ಸಾವ್ಕಾರ ನೀನು ಬೆಳ್ಳಿ ಪೈಪಿ ಹಾಕಿದಿ, ಬಂಗಾರದ ನಳನೇ ಕುಂದಿರ್ಸಿದೆ ನಿಜ, ಕೆಳಗೆ ನೀರು ಯಾಕೆ ಬರ್ಲಾಗ ಬತ್ತಿಕೊಂಡಂದ್ರೆ ಈ ಪೈಪಿಗೆ ಸಿಂಟೆಕ್ಸಿಗೆ ಕನೆಕ್ಷನ್ ಕೊಟ್ಟಿಲ್ಲ ಅಂದ್ರೆ ಕೆಳಗೆ ನೀರು ಹೆಂಗೆ ಬರ್ತಾವ? ಮ್ಯಾಲಿನ ಟ್ಯಾಂಕಿಗೆ ಕನೆಕ್ಷನ್ ಕೊಡಬೇಕಿಲ್ಲ. ಟ್ಯಾಂಕಿಗೆ ಕನೆಕ್ಷನ್ ಕೊಟ್ಟಾಗ ಮಾತ್ರ ಕೆಳಗೆ ನೀರು ಹೆಂಗೆ ಬರ್ತಾವೋ. ನೀನು ಎಷ್ಟೇ ಶ್ರೀಮಂತನಾಗಿರೋ, ನೀನು ಎಷ್ಟೇ ಕರೋಡೋಪತಿ ಆಗಿರೋ, ನೀನೇನು 1000 ಎಕರೆಯಿಂದ ಜಮೀನದ ಮಾಲಕನಾಗಿರೋ, ನೀ ಏನಾಗಿದ್ರು ಕೂಡ ನಿನ್ನ ಸಂಪತ್ತಿಗೆ, ನಿನ್ನ ವ್ಯಕ್ತಿತ್ವಕ್ಕೆ ಬೆಲೆ ಬರಬೇಕಾಗಿತ್ತು ಅಂತಂದ್ರೆ ಯಾವಾಗಿಂದ ಒಬ್ಬ ಸದ್ಗುರುನಾಥನ ತಗೊಂಡು ಸಿಂಟೆಕ್ಸ್ ಟ್ಯಾಂಕಿಗೆ ಕನೆಕ್ಷನ್ ಕೊಟ್ಟಾಗ ಮಾತ್ರ ನಿನ್ನ ಬದುಕಿಗೆ ಒಂದು ಬೆಲೆ ಬರ್ತದೆ. ಇಲ್ಲದೇ ಇದ್ರೆ ಬೆಲೆ ಬರ್ಲಿಕ್ಕಾಗಂಗಿಲ್ಲ. ನಿನ್ನ ಬದುಕಿಗೆ ಒಂದು ಕಿಮ್ಮತ್ತು ಬರಬೇಕಾಗಿತ್ತು, ನಿನ್ನ ಜೀವನಕ್ಕೊಂದು ಬೆಲೆ ಬರಬೇಕಾಗಿತ್ತು.
ಏನ್ರಿ ನೀನೊಬ್ಬ ಮಹಾತ್ಮನಾಗಬೇಕಾಗಿತ್ತು, ನೀನೊಬ್ಬ ಶರಣನಾಗಬೇಕಾಗಿತ್ತು, ನೀನೊಬ್ಬ ಸಂತನಾಗಬೇಕಾಗಿತ್ತು ಅಂದ್ರೆ ನಮ್ಮ ಜೀವನದೊಳಗೆ ಅಂದ ಏನೂ ಮಾಡೋದು ಬೇಕಾಗಿಲ್ಲ. ನಿಜಗುಣ ಶ್ಲೋಕಗಳಿಂದ ಹೇಳ್ದಂಗ ಗುರುವಿನ ವಚನವನ್ನು ನಾವು ಪಾಲನೆ ಮಾಡಬೇಕು. ಶಿರದಲ್ಲಿ ಕರವಿಟ್ಟು